ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತವಾಚಾರ್. ನಾನು ಲಾಗ್ ಮಾಡಿ ಸುಮಾರು ದಿನ ಆಗಿತ್ತು ಅಂತ ಇವತ್ತು ಲಾಗ್ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ ನಮ್ಮ ಫ್ರೆಂಡ್ ನಿಖಿಲ್ ದೋಸ್ತವರು ಅವ್ರದ್ದು ಹುಲ್ ತುಂಬ ಬರಬೇಕಾಯ್ತು. ಟೆಂಪೋ ಕೂಡ ರೆಡಿಯಾಗಿದೆ. ಈಗ ಇಲ್ಲಿಂದ ಟೆಂಪೋ ಎತ್ಕೊಂಡು ನಾವು ಮಾಗಡಿಗೆ ಹೋಗ್ತಾಯಿದ್ದೀವಿ. ಮಾಗಡಿ ಎತ್ಕೊಂಡು ನೋಡಿ ಇವನೇ ನಿಖಿಲ್. ನಾವಂತೂ ನಮ್ಮ ಲಿಕ್ಕಿ ಅವರ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಲಿಕ್ಕಿ ಏನಪ್ಪ ರೈತರಾಗಿದೆ, ಖುಷಿ ಅಲ್ವೇ ರೈತರಾಗಿರೋದಕ್ಕೆ? ಇಲ್ಲ ಸಾಕು ಬಿಡು ಬರ್ತದೆ. ಹೆವಿ ಡ್ರೈವರ್ ನಮ್ಮ ರಾಜಣ್ಣವರು. ಹಿಂದೂ ಹೋಗ್ಬೇಡಣ, ಅಲ್ಕೊಡ್ಲ ಯಾವ್ದು ಕೊಡ್ತಾವ ನೋಡು. ಪ್ರೂಫ್ ಕೊಡು ಯಾವ್ದಾರು. ಅದು ಎತ್ಕೋದ ಆಚೆತ್ ಕೊಡು. ಈ ಕರೆಕ್ಟ್ ಟೈಮ್ಗೆ ಗಾಡಿನೂ ಸ್ಟಾರ್ಟ್ ಐತಲ್ಲ. ಲಿಕ್ಕಿ ದುರದೃಷ್ಟ ಇದು. ಕಿಕ್ಕರ್ ನೋಡ್ಲ ಹಂಗೆ ಡೀಸೆಲ್ ಹಾಕ್ಸ್ಬೇಕಾಯ್ತು. ಮಾಡಿದ್ರ ಸರಿ. ಇವೆಲ್ಲ ಹಾಕ್ಬೇಡ ಗುರು ಅಂದ್ರೆ ಇವೆಲ್ಲ ನೋಡ್ಬೇಕು ಜನ. ಒಳ್ಳೆ ಕೆಲಸ ಹಾಕು. ಇವೆಲ್ಲ ಡೀಸೆಲ್ ಎಲ್ಲ ಬಡ್ಡಿ ತಕೋಗಿ ಸುಮ್ಮನೆ ಸೇರಿಸಿದ್ರೆ ಬೈತಾರೆ. ಹಂಗೇನ ಅನ್ಕೋದಿಲ್ಲ. ಗೊತ್ತಿಲ್ಲ ಎತ್ಕೋಗಪ್ಪ ಐಕ್ಲು ಅಂತಾರೆ ಅಷ್ಟೇ. ಆಮೇಲೆ ಮೇಲೆ ಹಾಕ್ಬಿಟ್ಟು ಹೆಂಗಾರ ಹಾಕುವ. ಈಗ ಡೀಸೆಲ್ ಕಿಕ್ಕರ್ ಪಕ್ಕನ ಹಾಕ್ಬೇಡ. ಬರೋಬಾಡ್ಗೇನು ಬರ್ಸೇ ಹೋದಿ. ಆಮೇಲೆ ನಂಬರ್ ಹಾಕ್ತೀನಿ. ಗಾಡಿ ಚೆನ್ನಾಗಿದೆ, ಸ್ವಲ್ಪ ಡ್ರೈವರ್ ಹಂಗೆ ನಾವು ಹುಚ್ಚು ಅನ್ಬೇಕು. ಬಣ್ಣ ಸಡನ್ನಾಗಿ ಹೇಳ್ತೀನಿ. ಕಲ್ಕೊಟ್ಟಿ ಬಣ್ಣ ಇಂಚೆ ನಮ್ಮ ಇನ್ನ ಸಾಕು. ನಮ್ಮ ಹೆವಿ ಡ್ರೈವರ್ ರಾಜಣ್ಣವರು ಗಾಡಿನ ಹತ್ತಿಸ್ಬಿಟ್ರು ಈ ಬಾರೆಯಿಂದ. ಇವಾಗ ಈ ಟೆಂಪೋಗೆ ಹುಲ್ಲು ಲೋಡ್ ಮಾಡಬೇಕು. ಹುಲ್ಲು ಲೋಡ್ ಮಾಡೋಣ. ಲಿಕ್ಕಿ ನಿಮ್ಮ ಹುಡುಗಂಗೆ ಸಾಲ್ ತಂದಿದ್ದೀವಿ, ಸಾಲ್ ಕೊಡಲ್ಲ. ಅವ್ರ ಹುಡುಗಂಗೆ ಕೊಟ್ಟು ಹುಲ್ಲು ತುಂಬ್ಕೊಳ್ಬೇಕು ನಾವು. ಅದೇ ಹುಲ್ಲು ಗುಡ್ಡೆ ಹಾಕೋರು ಮೆದೆ ಅದೇ ರೋಲ್ ಕಟ್ಟಿದ್ದಾವೆ. ಈಗ ನಮ್ಮ ಕಡೆ ಹೋಲ್ಸ್ಕೊಂಡ್ರೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ಜಾಗ. ಏನಪ್ಪ ಅಂದರೆ ಇಲ್ಲಿ ಕಲ್ಲು ಭೂಮಿ, ನಮ್ಮವೆಲ್ಲ ಮಣ್ಣು ಭೂಮಿ. ಸುತ್ತ ಕಲ್ಲಿಲ್ಲೇನು ಬೆಳೆ ಬೆಳೆಯೋಕ್ಕಾಗಲ್ಲ. ಮಾವಿನ ಗಿಡ ಬೆಳ್ಕೋಬೇಕಷ್ಟೇ. ಬೆಳ್ಕೊಂಡ್ರೆ ಆ ಎತ್ತ ಗಾಡಿನ ಅದ ಮಾವಿನ ಗಿಡ ಬೆಳ್ಕೋಬೇಕು. ಇಲ್ಲೆಲ್ಲ ನೋಡ್ರಿ ಚೆನ್ನಾಗೈತೆ ಜಾಗ. ಇಲ್ಲೆಲ್ಲ ಅಂದರೆ ಇಲ್ಲಿ ಇವ್ರಿಗೆ ನಮ್ಮ ಥರ ಯಾವ ಆನೆಗೂ ಕಾಟ ಇಲ್ಲ, ಏನೂ ಇಲ್ಲ. ಇವ್ರಿಗೆ ಕರಡಿ ಚಿರತೆ ಅವೆರಡೇ ಕಾಟ ಇವ್ರಿಗೆ. ನಮ್ಮ ಕಡೆ ಚಿರತೆ ಕರಡಿ ಇಲ್ಲ. ಚಿರತೆ ಮತ್ತು ಆನೆ ಜಾಸ್ತಿ ಕಾಟ ನಮಗೆ. ಇವಾಗ ಇದೆಲ್ಲ ಹುಲ್ಲು ಒಳಗೆ ರೋಲ್ ಕಟ್ಟಿದ್ದಾರೆ ಹುಲ್ಲನ್ನ. ಹುಲ್ಲನ್ನ ಈಗ ತುಂಬಾನೇ ಬನ್ನಿ. ಅಲ್ಲಿ ಮೂಲಿಲ್ಲವೆ ಎಲ್ಲ ಥರನೂ ಸಾಕ್ಬಿಟ್ಟಿದ್ದೀರಿ ತಾನೆ? ಎಲ್ಲ ಥರನೂ ಸಾಕ್ಬಿಟ್ಟಿದ್ದೀರಿ. ಎಮ್ಮೆ, ದನ, ಕೋಳಿ, ಟರ್ಕಿ ಕೋಳಿ, ಮರಿಗಳು ಎಲ್ಲ ಹಾಲು ಗ್ರೌಂಡಲ್ಲಿ ಹಾಕ್ಬಿಟ್ಟಿದ್ದೀರಿ. ಕಾಡಲ್ಲಿ ಇಟ್ಕೊಂಡು ನೀವು. ನಾವು ಎತ್ಕೋಬೇಕಾಗಿರೋ ಹುಲ್ಲುಂಡೆ ಇದೇನೆ ನೋಡ್ರಿ. ಸ್ಕೇಲ್ ಮುರಿದೋದ್ ಕಣಪ್ಪ. 54 kg ಇದೆ. ದುಡ್ಡುಗೋ ಫ್ರೀ ಯಾಕೋ? ಫ್ರೀ ಬಿಟ್ಟಿ. ರೈತರ ಮಕ್ಕಳು ಅಂತ ಬಿಟ್ಟಿ. ನಮ್ಮ ಕಷ್ಟ ಯಾರಿಗೆ ಹೇಳ್ಬೇಕು? ಈ ಥರ ಹಿಂಸೆ ಬಿಡ್ತವ್ರೆ. ಹೋದ್ರಲ್ಲ ಅಂದ್ರೆ ಅಪ್ಪ ಓದ್ಲ ಅವರು ನಿಂತ ಬಿಟ್ಟವನು. ಇವಾಗ ಕಷ್ಟಪಡಬೇಕು ಜೀವನದಲ್ಲಿ. ನಮ್ಗದೇ ಬೇರೆಯವ್ರು ಕಷ್ಟಪಟ್ಟರು, ನಮ್ಗೆ ಅಷ್ಟಕ್ಕೊಂದಿನ ಆಯ್ತಾರೆ ಅಂತ ಬೇರೆ ಕಷ್ಟ ನಾವು ಹೇಳ್ತೀವಿ. ಎಷ್ಟು ಹೇಳಿದನು? ನಾವು ಡೈಲಾಗ್ ಕುಡಿಬೇಕು ಇವಾಗ. ಇವತ್ತು ರೈತರ ಅಂದೆ ಅರ್ಧ ಬಟ್ಟೆ ಹಾಕಬೇಕು ಒಂದು ರೂಲ್ಸ್ ಏನಿಲ್ಲ ಅಣ್ಣ. ಒಬ್ಬ ರೈತರನ್ನು ಬದುಕೋದು ಅಂದರೆ ನಾನೇ ಸಾಕ್ಷಿ ಅಂತ ಹೇಳೋಕ್ಕಾಗಲ್ತು. ಯಾಕಂದರೆ ಕಷ್ಟಪಡ್ತಾಯಿದ್ವಿ.
ಹೋದ್ರಲ್ಲ ಅಂದೆ. ಓದಿ ಎಲ್ಲ ಬರ್ತಿದ್ದಿಂಗೆ ಅವರು ತಲೆಗಿಡ್ಸ್ಕೊಬಿಡವ. ಈ ಬಿಸಿಲಲ್ಲಿ ಈ ಭಾರ ಎತ್ಬೇಕಲ್ಲ, ಭಾರ ಎತ್ತೋದೇ ಕಷ್ಟ. ನೋಡಿ ಹೆಂಗೆ ಕಷ್ಟಪಡ್ಬೇಕು ರೈತರು ಅಂದರೆ. ಯಾರ ಕೂತ್ಕೊಂಡು ಮಾತಾಡ್ತಾರಲ್ಲ, ನಾನು ರೈತ ಅಂತ, ಅದಲ್ಲ ರೈತ. ಕಷ್ಟಪಡ್ಬೇಕು ಈ ಥರ, ಆವಾಗಲೇ ರೈತ ಅನ್ಸ್ಬೋದು. ಬರೋದಾ? ಬರ್ತೀವಿ. ಶಾಲೆ ಹಾಕ್ಲಿಲ್ವಲ್ಲ ಅವ್ರಿಗೆ? ಹಾಕ್ಬಿಡು ನೀನೇ. ರೈತ ಸಂಘ ಹಳ್ಳಿಕಾರ ಸಂದೀಪ್ ಅವರು. ಹಳ್ಳಿಕಾರ ಈಗ ಎಲ್ಲ ಈ ತರ ರೈತರು ಹಳ್ಳಿಕಾರ ಎಲ್ಲ ಒಂದೇನೆ, ಎಲ್ಲ ಈ ತರ ಎಲ್ಲ ಸಾಕೊಂಡವ್ರೆ ಅಂದ್ಮೇಲೆ ರೈತರು ಯಾರು ಇಷ್ಟೊಂದು ಕಷ್ಟಪಡ್ತಾರಲ್ಲ ಈ ಗುಡ್ಡಾಡಲ್ಲಿ ಇಕ್ಕೊಂಡು ಖುಷಿ ಪಡ್ಬೇಕು ಅವ್ರಿಗೆ. ನಮ್ಮ ಚನ್ನಪಟ್ಟಣಕ್ಕೆ ಫೇಮಸ್ ಆದಂಥ ಡ್ಯಾಮ್ ಕಣ್ವ ಡ್ಯಾಮ್ ಅಂತ ನೀವೆಲ್ಲ ಕೇಳಿರ್ತೀರಿ. ನಾವು ಅದೇ ರೋಡಲ್ಲಿ ಹೋಗ್ತಿದ್ದೀವಿ, ಕಣ್ವ ರೋಡಲ್ಲಿ. ಈಗ ಕಣ್ವ ಡ್ಯಾಮ್ ತೋರಿಸ್ತೀನಿ ನೋಡ್ರಿ. ಇದೇ ಕಣ್ವ ಡ್ಯಾಮ್ ನೋಡಿ, ಯಾವ ಥರ ಇದೆ ಕಣ್ವ ಡ್ಯಾಮ್. ಈಗ ನಾವು ಲಿಕ್ಕಿಯವ್ರ ಮನೆ ಹತ್ರ ಬಂದಿದ್ದೀವಿ. ಇಲ್ಲಿ ಏನು ಲೋಡ್ ಮಾಡಿದ್ದೀವಿ ಆ ಲೋಡ್ನ ಇವ್ರ ಮನೆ ಹತ್ರ ಇಳಿಸ್ಬೇಕು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡಲಿಕ್ಕೆ ನಮ್ಮ ಜೊತೆ ಒಬ್ಬ ಕುಶಲ ಅಂತ ಬಂದಿದ್ದ ಒದ್ದಕ್ಕೆ. ಅವ್ನು ಇಳಿಸ್ತಾರೆ ಅವನಿಗೆ ಇಲ್ಲಿರೋ ಲೋಡ್ ಎಲ್ಲ ಅವ್ನ ಕೈಲಿ ಇಳಿಸ್ತೀವಿ ಅಂದ್ಬಿಟ್ಟು ಇಲ್ಲಿ ನಿಂತಂತ ಗಾಡಿ ಎತ್ಕೊಂಡು ಓಡ್ಬಿಟ್ಟವನೆ. ಇವಾಗ ನಾವೇ ಗಟ್ಟಿ. ಒಬ್ಬ ರಾಜಣ್ಣನ ಸಪೋರ್ಟ್ ಮಾಡ್ತು. ಏನಣ್ಣ ಹೆಂಗೆ ಇಂಥ ಮನುಷ್ಯ ನಿನಗೆ ಸಪೋರ್ಟ್ ಮಾಡ್ತೀಯಲ್ಲ, ನಮಗೆ ಬಾ ಕೂತ್ಕೊಂಡು ಮಾತಾಡುವ ಬ್ಲಾಗಲ್ಲಿ ನೀನು ನೋಡು. ಇನ್ನು ನೋಡಿದ್ರು ಚೆನ್ನಾಗಿ ಕಾಣಿಸ್ತೀನಿ ನೋಡಿದ್ರು. ಅವ್ರು ಕ್ಯಾಮ್ರಾ ನೋಡೋಕ್ಕೆ ಹೆದ್ರಿಕೋತಾರೆ, ನಾಚಿಕೆ ಅವ್ರಿಗೆ. ಯಾರು ಹುಡುಗಿ ಲವ್ ಮಾಡ್ಬಿಡ್ತಾರೆ ಕ್ಯಾಮ್ರಾ ನೋಡ್ಕೊಂಡು ಅಂತ. ಹಿಂಗೆ ನೋಡೋ ಒಂದು ಪೋಸ್ ಕೊಡೋಣ ಹಂಗೆ ತಮಾಷೆ ಅವ್ರಿಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕೆ ಒಂಥರ ಭಯ. ನಾವು ಅದೇ ಥರ ಭಯ ಪಡ್ಕೊಂಡು ಜ್ಯೂಸು ಕಾಫಿ ಗೀಪಿ ಟೀ ಎಲ್ಲ ಬೇಡ, ಜ್ಯೂಸ್ ಬೇಕು. ಜ್ಯೂಸ್ ನನಗೆ ಜ್ಯೂಸ್ ಬೇಕು. ಆಂಟಿ ಜ್ಯೂಸ್ ಮಾಡ್ಬಿಡ್ರಿ. ಮ್ಯಾಕೆ ಮುಡ್ಬಿಟ್ಟದ. ಇವಾಗ ಇಲ್ಲಿ ನೋಡಿದ್ರಲ್ಲ, ಇದ್ರ ತುಂಬ ಇತ್ತು ಲೋಡು. ಈ ಲೋಡ್ನ ನಾವು ಇಷ್ಟೊತ್ತು ಗಂಟ ಎಲ್ಲ ಇಳಿಸಿ ಬಿಟ್ಟಾಯಿತು. ಇವಾಗ ಲಿಕ್ಕಿ ಮನೆಯಲ್ಲಿ ಟೀ ಕಾಯಿಸ್ಕೊಟ್ರು. ಟೀನ ಕುಡಿದ್ಬಿಟ್ಟು ಮುಂದೆ ಏನು ಅಂತ ಕೇಳೋಣ. ಏನು ಕೆಲಸ ಇಲ್ಲ ಅಂದರೆ ನಾವು ಮನೆಗೆ ಹೋಗ್ಬೇಕು, ಸೆಗೆ ಜಾಸ್ತಿ, ಸ್ನಾನ ಮಾಡಬೇಕು. ಆಮೇಲೆ ನಿಮಗೆ ಇದು ಹೇಳೋದು ಮರ್ತೆ, ಲಿಕ್ಕಿ ಟೀ ತಂದು ಕೊಟ್ಟ. ಟೀ ಅಲ್ಲ ಜ್ಯೂಸ್ಲಾ, ಟೀ ಅಂತ ಹೇಳಿದ್ನಲ್ಲ ಆವಾಗಲೇ. ಲಿಕ್ಕಿಗೆ ಹೇಳ್ದಂಗೆ ನಿಮ್ಮನ್ನು ಜ್ಯೂಸ್ ಮಾಡ್ತಾನೆ, ಖುಷಿ ನೋಡ ಹೆಂಗೈತೆ ಅಂತ. ರಾಗಿ 3 57 55 55 ಸಾಲ ಇದು ದುಡ್ಡು ಕೂಡ ಹತ್ತಿ ಹೇಳುದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಾಳೆ ಇನ್ನೂ ನೆಕ್ಸ್ಟು ಅಡ್ವೆಂಚರ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಹಿಂಗೆ ಇದ್ದರೆ ಡೈಲಿ ವ್ಲಾಗ್ ಮಾಡ್ತೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಬೈ.